ಹಿರಿಯರು ಹಾಗೂ ಸಂಸ್ಕೃತಿ ಚಿಂತಕರಾದಂತಹ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯವರು ಬಂದಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಆರ್ ಸುನಂದಮ್ ಅವರು ದಯಮಾಡಿ ವೇದಿಕೆ ಬರಬೇಕಾಗಿ ಮನವಿ. ಯೋಜನಾ ಸಂಪಾದಕರಾದಂತಹ ಮಹಿಳಾ ಮುನ್ನಡೆ ಡಾಕ್ಟರ್ ಎಚ್ ಎಲ್ ಪುಷ್ಪ, ಡಾಕ್ಟರ್ ಮೀನಾಕ್ಷಿ ಬಾಳಿ ಲೇಖಕಿಯರು ಕೂಡ ಈ ನೆಲೆಯಲ್ಲಿ ಮುನ್ನಡೆ ತರುವುದನ್ನು ನಾವು ಕಾಣಬಹುದಾಗಿದೆ. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಭಾರತದ ಮತ್ತು ಕರ್ನಾಟಕದ ಸೌಹಾರ್ದ ಪರಂಪರೆಯನ್ನು ಕುರಿತಂತ 50 ಪುಸ್ತಕಗಳು ಮತ್ತು ಉಪನ್ಯಾಸ ಮಾಲಿಕೆಯನ್ನ ಏರ್ಪಡಿಸಬೇಕು ಗೀತೆಯನ್ನು ಆಡೋಣ. ಎಲ್ಲರೂ ಎದುರು ನಿಂತು ನಾಡಿ ಗೀತೆಗೆ ಗೌರವಿಸಬೇಕಾಗಿ ಮನವಿ. ಪುಸ್ತಕಗಳು ರಚನೆ ಆಗ್ತವೆ. ರಚನೆ ಆದಾಗೆ 50 ಉಪನ್ಯಾಸಗಳು ನಡೀತಾ ಇದ್ದಾವೆ. ಇದು ಅದರ ಮೊದಲ ಉಪನ್ಯಾಸ. ಹಾಗೆಯೇ ನಮ್ಗೆ 2026-27ನೇ ಸಾಲಿನಲ್ಲಿ 3 ಬಜೆಟ್ ಘೋಷಣೆಗಳನ್ನ ಸರ್ಕಾರ ಕೊಟ್ಟಿದೆ. ಮಕ್ಕಳ ಸಚಿತ್ರ ಕೋಶ ಅನ್ನುವಂತಹ ಒಂದು ಬಜೆಟ್ ಘೋಷಣೆ ಅಂದ್ರೆ ಸಾಹಿತ್ಯ ಅಕಾಡೆಮಿ ಮಕ್ಕಳಿಗೋಸ್ಕರ ಕೆಲಸ ಮಾಡಿರುವಂತಹದ್ದು. ನಾವು ಮಕ್ಕಳ ಸಾಹಿತ್ಯ ಅನ್ನುವಂಥ ಒಂದು ವಾರ್ಷಿಕ ಸಂಕಲನವನ್ನ ಪ್ರತಿ ವರ್ಷ ತರ್ತೀವಿ. ಅದ್ರ ಜೊತೆಗೆ ಯಾವಾಗಾದ್ರೂ ಒಂದೊಂದ್ಸರಿ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ. ಬಿಟ್ರೆ ಮಕ್ಕಳಿಗೋಸ್ಕರ ವಿಶೇಷವಾಗಿ ನಾವು ಏನು ಇದುವರೆಗೂ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಸರ್ಕಾರವನ್ನ ಕೇಳಿದಾಗ ಮಕ್ಕಳ ಸಚಿತ್ರ ಕೋಶ ಅನ್ನುವಂತಹ ಒಂದು ಹೊಸ ಯೋಜನೆಗೆ ಸರ್ಕಾರ ನಮಗೆ ಬಜೆಟ್ ಘೋಷಣೆಯನ್ನ ಮಾಡಿಕೊಟ್ಟಿದೆ. 59 ಜನ ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಅವ್ರ ಬಗ್ಗೆ ಅಧ್ಯಯನ ಮಾಡಿ ಹಾಗೇನೆ ಹಲವಾರು ಜನ ಆಶಾದೇವಿ ಮೇಡಮ್ ಬಂದಿದ್ದಾರೆ, ಅಲ್ಲೆಲ್ಲ ನೋಡಿದೆ ನಾನು. ಹಾಗೆ ಹಲವಾರು ಜನ ಸಾಹಿತಿಗಳು ಬಂದಿದ್ದಾರೆ. ವಿಜಯಮ್ಮ ಬಂದಿದ್ದಾರೆ. ಹಾಗೆ ತುಂಬಾ ಜನ ಪ್ರಾಧಿಕಾರಗಳ ಅಧ್ಯಕ್ಷರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಅಕಾಡೆಮಿಯ ಎಲ್ಲ ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ, ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನ ಕೋರ್ತೇನೆ. ಬಹಳ ಮುಖ್ಯವಾಗಿ ನಮ್ಮವರು ಧನಂಜಯ ತುಂಬ ಹೃದಯದ ಸ್ವಾಗತವನ್ನ ಅರಿವು ಅಲ್ಪ ಸ್ವಲ್ಪ ಅರಿವನ್ನ ಪಡೆಯೋಕೆ ಸಾಧ್ಯ ಆಗಿತ್ತು. ಆ ಮಾದರಿಯಲ್ಲಿ ಇದು ಈ ಸೌಹಾರ್ದ ನೆಲೆಗಳು ಅನ್ನುವ ಪ್ರಚಾರೋಪನ್ಯಾಸ ಮಾಲೆ ಇದು. ಅಂದರೆ ಇದು ಅಷ್ಟು ತೀರ ಸಣ್ಣದಿರಲ್ಲ, ಒಂದು 40-45 ಪುಟಗಳ ಪುಸ್ತಕ ಆಗುತ್ತೆ. ಅದನ್ನು A4 ಸೈಜಲ್ಲಿ 45-40 ಪುಟಗಳನ್ನ ಅವರು ಬರೀತಾರೆ. ಸುಮಾರು 50 ಜನ ಲೇಖಕರು ಕರ್ನಾಟಕದ ನಾನಾ ಭಾಗಗಳು ಮಾತ್ರ ಅಲ್ಲ, ಕರ್ನಾಟಕದ ಪರಂಪರೆಯಲ್ಲಿರುವ ಈ ಸೌಹಾರ್ದ ಪರಿಕಲ್ಪನೆ ಇದೆಯಲ್ಲ, ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ಅಥವಾ ಇಡೀ ಜಗತ್ತನ್ನೇ ತಗೊಳ್ಳಿ, ಸೌಹಾರ್ದತೆಗೆ ಇದು ಯಾವತ್ತೂ ಕುಂದು ತಂದಿರುವಂಥ ದೇಶ ಅಲ್ಲ. ಕರ್ನಾಟಕವೇ ಕೂಡ ಈ ತಾಳಿಕೊಳ್ಳುವುದಿದೆಯಲ್ಲ, ಸೈರಣೆ ಇದೆಯಲ್ಲ, ಸೈರಣೆಯನ್ನು ನಮ್ಮ ಕವಿರಾಜ ಮಾರ್ಗದಲ್ಲೇ ಸೈರಣೆಯ ಪ್ರತಿಪಾದನೆ ಇದೆ. ಕನ್ನಡದ ಮೊಟ್ಟ ಮೊದಲ ಶಾಸ್ತ್ರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಪರಧರ್ಮಮಂ ಪರವಿಚಾರಮಂ ಅನ್ನುವಂಥ ಮಾತು. ಆನಂದಮಯಾಯಿ ಜಗಹೃದಯ ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ, ಆನಂದಮಯ ಈ ಜಗಹೃದಯ. ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ಪುಸ್ತಕ ಓದಿಸಿದಾಗ ಅದರ ಸತ್ಯ ಅಂತ ನಂಬ್ಕೊಂಡಿದ್ದು, ಜೊತೆಗೆ ಅದರ ವಿರುದ್ಧವಾದ ರೀತಿಯೊಳಗೆ ಕೆಲವು ದಾಖಲೆಗಳನ್ನು ಕೊಡ್ತಾರಲ್ಲ, ವಿರುದ್ಧವಾದ ರೀತಿಯೊಳಗೆ ನಿಜವಾದ ಸತ್ಯ ಸಂಗತಿಗಳನ್ನು ಮುಚ್ಚಿದ ರೀತಿಯೊಳಗೆ, ಅದನ್ನ ಅಲ್ಲಗಳೆದ ರೀತಿಯೊಳಗೆ ಯಾವ ತರಹದ ಭ್ರಮಾಧೀನರಾಗಿದ್ರು. ಇದು ಇವತ್ತು ಕೂಡ
ಬಹಳ ಯಶಸ್ವಿಯಾಗಿ ನಡೀತಾ ಇರುವಂಥ ಚರಿತ್ರೆಯನ್ನು ತಿರುಚುವ ಕಾರ್ಯ. ಅನೇಕರು ಅದರಲ್ಲಿ ನಾವು ಕಲಿತವರೇ ಆಗಿದ್ದರು, ಓದಿದವರಾಗಿದ್ದರು. ಆದರೆ ಕೆಲವರನ್ನು ಮಾತ್ರ ನಾನು ಓದಿರಲಿಲ್ಲ, ಆದರೆ ಕೇಳಿದ್ದೆ ಅವರ ಬಗ್ಗೆ. ಆದರೆ ನನಗೆ ಮೊದಲನೇ ಅವರಿಗೆ ಕೆಂಪ ನಂಜಮಣ್ಣಿ ಅವ್ರ ಬಗ್ಗೆ ನಾವು ಅಷ್ಟೇ ಓದಿದ್ದೆ, ನಾನು ಕೇಳಿಸ್ಕೊಂಡಿದ್ದೆ. ಆದರೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ನಾನು ಸರ್ಚ್ ಮಾಡ್ತಾ ಪುಸ್ತಕಗಳ ತೆರೆ ಸರಿಸಿದಾಗ ಒಂದು ಸಂಗತಿ ನೆನಪಿಗೆ ಬಂತು. ಈ ಒಂದು 7-8 ವರ್ಷಗಳ ಹಿಂದೆ ಮೊದಲನೇ ಟರ್ಮ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಈಗ ಕನ್ನಡದ ಒಳಕ್ಕೆ ಬಂದಿರುವ 50 ತತ್ವಪದ ಸಂಪುಟಗಳ ಮೊದಲನೇ ಕಂತು 32 ಸಂಪುಟಗಳನ್ನು ಹೀಗೆ ಲೋಕಾರ್ಪಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹಿಂಗೆ ಸ್ಕ್ರೀನಿಂಗ್ ಎಳೆದ್ರು. ಎಳೆದಾದ್ಮೇಲೆ ಅವನ್ನೆಲ್ಲ ನೋಡಿ ಅವ್ರಿಗೆ ಅನಿಸಿದ್ದನ್ನ, ಇವರೆಲ್ಲ ಎಲ್ಲಿದ್ದುರ್ರಿ ಅಂತ. ಆಮೇಲೆ ನಾನು ಮಾತಾಡ್ತಾ ಹೇಳಿದೆ, ಇವರೆಲ್ಲ ಹೊರಗೆ ನಿಂತಿದ್ರು. ಮಾತ್ರ ಇದು ಅಂತ ಹೇಳ್ತಾರೆ, ಯಾರನ್ನ ಒಳಗೆ ಬಿಟ್ಕೊಂಡಿಲ್ಲ ಅಂತಾರೋ ಇನ್ನೂ ಅನೇಕರನ್ನ ಹೊರಗಡೆ ಅವರೇ ಉಳಿಸ್ತಾರೆ. ವಚನಕಾರರು ಅದೇ ಪ್ರಶ್ನೆ. ಮೈಸೂರು ರಾಜ್ಯ ಕರ್ನಾಟಕ ಅನ್ನುವಂತಹ ಮರುನಾಮಕರಣವನ್ನು ಪಡೆದು 50 ವರ್ಷಗಳನ್ನು ದಾಟಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಶೇಷವಾದಂತಹ ಒಂದು ಯೋಜನೆಯನ್ನು ರೂಪಿಸಿ ಅದರಲ್ಲಿ ಸಾಧಕ ಮಹಿಳೆಯರ 50 ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು, ಜೊತೆಗೆ ಅತ್ಯಂತ ಸೌಹಾರ್ದತೆಯಿಂದ ನಡೆಸಿಕೊಂಡಿರ್ತಕ್ಕಂಥ ಕರಿಯಪ್ಪ ಸರ್ ಅವರ ಪ್ರೀತಿಯ ಒತ್ತಾಸೆಯಿಂದ ಈ ಒಂದು ಯೋಜನೆ ಸಂಪನ್ನಗೊಂಡಿದೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಸಂಪಾದಕ ಮಂಡಳಿ ಪರವಾಗಿ ಅಭಿನಂದನೆಗಳನ್ನು, ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಗ್ದಾವ ನಿಮ್ಮ ಜೋಳ, ಉಳ್ದಾವ ನಮ್ಮ ಹಾಡ ಭಾಳ ಉಳ್ದಾವ, ನಿಮ್ಮ ಜೋಳ ಮುಗ್ದಾವ, ನಿಮ್ಮ ತಾಯಿ ಮುಗ್ದದ. ಈಗ ನಾ ಏನು ಹಾಡಿದ್ರು ಮುಕ್ಕಿ ಹಿಟ್ಟಾಗಲ್ಲ, ಹೊರಗೆ ಬೀಳ್ತಾವ ಜೋಳ. ಅವರಿಗೆ ಬೆಳಕು ಕಾಣುತ್ತಿರುವಂಥ ಅನೇಕ ಮಹಿಳೆಯರ ಕಥನಗಳು ಇಲ್ಲಿ ಬಂದಿವೆ. ಶಿವಲಿಂಗವ್ವ ಜತ್ ಇರ್ಬೋದು, ಬಿದ್ನೂರಿನ ಗಂಗಮ್ಮ ಇರ್ಬೋದು, ಇಲ್ಲಿವರೆಗೆ ಅಕ್ಷರ ಲೋಕಕ್ಕೆ ಪರಿಚಿತವೇ ಇರದೇ ಇರತಕ್ಕಂಥ ಅನೇಕ ಮಹಿಳೆಯರು ಇಲ್ಲಿ ಪ್ರಥಮ ಬಾರಿ ಭಾರತದ ನೆಲ ಮತ್ತೆ ಮನಸ್ಸು ಬೌದ್ಧಿಕತೆಯನ್ನ ಮನುವಾದ ಭ್ರಷ್ಟಗೊಳಿಸುತ್ತಿದೆ. ಅಸಹಿಷ್ಣುತೆಯ ಕೋಮವಾದದ ಈ ವಿಷಯಕ್ಕೆ ಮದ್ದೆರೆಯುವುದೇ ನಮ್ಮ ಸೌಹಾರ್ದತೆ ನೆಲೆಗಳ ಉಪನ್ಯಾಸ ಮಾಲಿಕೆಯ ಮುಖ್ಯ ಆಶಯವಾಗಿದೆ.